ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ಆಲ್ರೆಡಿ ನಾವೇನ್ ಮಾಡಿದ್ದೇವೆ, ಫಿಸಿಕ್ಸ್ ಸೆಕ್ಷನ್ ಅನ್ನ ಸಾಲ್ವ್ ಮಾಡಿದ್ದೇವೆ ಅಲ್ವಾ. ಫಿಸಿಕ್ಸ್ ಸೆಕ್ಷನ್ ಅಲ್ಲಿ ಬರುವಂತಹ ಭೌತ ವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆಗಳನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿದ್ದೇವೆ. ಈ ಒಂದು ಕ್ಲಾಸ್ ಅಲ್ಲಿ ನಾವು ರಸಾಯನ ವಿಜ್ಞಾನ ವಿಭಾಗದಿಂದ ಕೇಳಿರುವಂತಹ ಕೆಲವೊಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ನಾವು ಭೌತ ವಿಜ್ಞಾನ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಈಗ ರಸಾಯನ ವಿಜ್ಞಾನದ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ, ಭಾಗ ಬಿ ಅಂತ ಇದೆ ರಸಾಯನ ವಿಜ್ಞಾನ. ಇಲ್ಲೂ ಕೂಡ ಆ 1 ಅಂಕದ ಪ್ರಶ್ನೆಗಳು, ಬಹು ಆಯ್ಕೆ ಪ್ರಶ್ನೆಗಳು, 2 ಅಂಕ, 3 ಅಂಕ, ಈ ಎಲ್ಲಾ ರೀತಿಯ ಪ್ರಶ್ನೆಗಳು ಈ ಭಾಗದಲ್ಲೂ ಕೂಡ ಇರುತ್ತೆ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಅಂತ ಇದೆ. 3x1 ಅಂದ್ರೆ 3 ಪ್ರಶ್ನೆಗಳನ್ನ ಕೇಳಲಾಗತ್ತೆ, 3 ಅಂಕಗಳು. ನೋಡಿ, ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಆಪ್ಷನ್ ಎ ಅಂತರುಷ್ಣಕ ಕ್ರಿಯೆ, ಆಪ್ಷನ್ ಬಿ ಸ್ಥಾನಪಲ್ಲಟ ಕ್ರಿಯೆ, ಆಪ್ಷನ್ ಸಿ ಬಹಿರುಷ್ಣಕ ಕ್ರಿಯೆ, ಆಪ್ಷನ್ ಡಿ ರೆಡಾಕ್ಸ್ ಕ್ರಿಯೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ನೀರಿನ ವಿದ್ಯುತ್ ವಿಭಜನೆಯಿಂದ ನೋಡಿ H2O ಏನಾಗತ್ತೆ, H2 ಪ್ಲಸ್ O2 ಆಗತ್ತೆ ಅಲ್ವಾ. 2H2 ವಾ. ಇಲ್ಲಿ ನೀರಿನ ವಿದ್ಯುತ್ ವಿಭಜನೆಯಿಂದ ಅಂದ್ರೆ ನೀರಿನ ಮೂಲಕ ವಿದ್ಯುತ್ತನ್ನ ಹಾಯಿಸಿದಾಗ ಏನಾಗತ್ತೆ, ಅದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಅದು ವಿಭಜನೆ ಆಗತ್ತೆ ಅಲ್ವಾ. ಇಲ್ಲಿ ನೋಡಿ, ಅಂತರುಷ್ಣಕ ಕ್ರಿಯೆಗಳು ಅಂದ್ರೆ ಏನು? ಅಂತರುಷ್ಣಕ ಕ್ರಿಯೆ ಅಂತ ಇದೆ. ಅಂತರುಷ್ಣಕ ಕ್ರಿಯೆಗಳು ಅಂದ್ರೆ ಏನು? ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿಯು ಬೆಳಕು ಅಥವಾ ವಿದ್ಯುತ್, ಈ ಉಷ್ಣ, ಈ ಎಲ್ಲ ರೂಪದಲ್ಲಿ ಅದು ಹೀರಿಕೆಯಾದ್ರೆ, ಆ ಒಂದು ಶಕ್ತಿ, ಈ ಎಲ್ಲ ಶಕ್ತಿಯ ರೂಪದಲ್ಲಿ ಅದು ಹೀರಿಕೆಯಾದ್ರೆ ಅದನ್ನ ಅಂತರುಷ್ಣಕ ಕ್ರಿಯೆಗಳು ಅಂತ ಹೇಳ್ತಾರೆ. ಅಂದ್ರೆ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನಾಗುತ್ತೆ? ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಉದಾಹರಣೆಗೆ FeSO4 ಪ್ಲಸ್ Zn ಅಂತ ಇದ್ರೆ ಇಲ್ಲೇನಾಗ್ತಾ ಇದೆ, ಜಿಂಕ್ ಸಲ್ಫೇಟ್ ಆಯ್ತು, ಹಾಗೆ Fe ಅಲ್ವಾ. Fe ಏನಾಗಿದೆ, ಸ್ಥಾನಪಲ್ಲಟಗೊಂಡಿದೆ. ಈ ರೀತಿಯಾದಂತ ಕ್ರಿಯೆಯಲ್ಲಿ ನಡೆದಿಲ್ಲ ಅಲ್ವಾ. ಆದ್ದರಿಂದ ಅದನ್ನ ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಿರುಷ್ಣಕ ಕ್ರಿಯೆ, ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದ ಉಷ್ಣ ಶಕ್ತಿ ಬಿಡುಗಡೆಯಾದ್ರೆ ಅದನ್ನ ಬಹಿರುಷ್ಣಕ ಕ್ರಿಯೆ ಅಂತ ಹೇಳ್ತೇವೆ. ಇಲ್ಲಿ ಯಾವುದೇ ಉಷ್ಣ ಬಿಡುಗಡೆ ಆಗೋದಿಲ್ಲ ಈ ಒಂದು ಕ್ರಿಯೆಯಲ್ಲಿ. ರೆಡಾಕ್ಸ್ ಕ್ರಿಯೆಗಳು ಅಂದ್ರೆ ಉತ್ಕರ್ಷಣಗೊಳ್ಳಬಹುದು ಅಥವಾ ಅಪಕರ್ಷಣಗೊಳ್ಳಬಹುದು ಅಲ್ವಾ. ಈ ಒಂದು ಉತ್ಕರ್ಷಣ ಅಥವಾ ಅಪಕರ್ಷಣೆಯಲ್ಲಿ ಕಂಡು ಬರೋದಿಲ್ಲ, ಆದ್ರಿಂದ ನಾವು ಇದನ್ನ ರೆಡಾಕ್ಸ್ ಕ್ರಿಯೆಗಳು ಅಂತ ಹೇಳಲು ಕೂಡ ಸಾಧ್ಯವಿಲ್ಲ. ಹಾಗಾದ್ರೆ ನಾವೇನ್ ಹೇಳ್ಬಹುದು, ಇಲ್ಲಿ ಇದನ್ನ ಅಂತರುಷ್ಣಕ ಕ್ರಿಯೆ ಅಂತ ಹೇಳ್ಬಹುದು ಅಲ್ವಾ. ಅಂತರುಷ್ಣಕ ಕ್ರಿಯೆ ಅಂತ ಯಾಕೆ ಹೇಳ್ಬಹುದು? ಇಲ್ಲಿ ವಿದ್ಯುತ್ ಶಕ್ತಿಯ ರೂಪದಲ್ಲಿ ಏನಾಗಿದೆ, ಆ ಒಂದು ಶಕ್ತಿಯ ಹೀರಿಕೆಯಾಗಿದೆ ಅಲ್ವಾ. ಆದ್ರಿಂದ ಇದನ್ನ ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅಲ್ಕಿನ್ನ 5ನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ. ಆಪ್ಷನ್ ಎ 5 ಮತ್ತು 10, ಆಪ್ಷನ್ ಬಿ 5 ಮತ್ತು 12,
ಆಪ್ಷನ್ ಸಿ 6 ಮತ್ತು 12, ಆಪ್ಷನ್ ಡಿ 6 ಮತ್ತು 6. ಇಲ್ಲಿ ನೋಡಿ, ಅಲ್ಕೀನ್ ಅಲ್ವಾ, ಅಲ್ಕಿನ್ನ 5ನೇ ಸದಸ್ಯ ಅಂದ್ರೆ C5 ಅಂತ ಇದೆ ಅಲ್ವಾ, ಅಲ್ಕಿನ್ನ 5ನೇ ಸದಸ್ಯ. ಈ ಅಲ್ಕಿನ್ನ ಸಾಮಾನ್ಯ ಒಂದು ಸೂತ್ರ ಏನು? CnH2n ಅಲ್ವಾ. CnH2n ಅಂದ್ರೆ ಏನಾಯ್ತು, ಇಲ್ಲಿ C5 ಇದೆ, H5 ಇಂಟು 2 ಎಷ್ಟಾಯ್ತು? 10. ಹಾಗಾದ್ರೆ ಕಾರ್ಬನ್ 5, ಹೈಡ್ರೋಜನ್ 10. ಇಲ್ಲಿ ನೋಡಿ, ಆಪ್ಷನ್ ಎ 5 ಮತ್ತು 10 ಇದೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ 5 ಮತ್ತು 10. ಮೂರನೇ ಪ್ರಶ್ನೆಯನ್ನ ನೋಡಿ, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನೇರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನ ಕೊಡುವ ಕಾರ್ಬನ್ ಗುಣವನ್ನ. ಆಪ್ಷನ್ ಎ ಬಹುರೂಪತೆ, ಆಪ್ಷನ್ ಬಿ ಕೆಟನೀಕರಣ, ಆಪ್ಷನ್ ಸಿ ಐಸೋಮಾರ್ಪಿಸಮ್, ಆಪ್ಷನ್ ಡಿ ಆದೇಶನ. ಇಲ್ಲಿ ಕಾರ್ಬನ್ ಇತರೆ ಕಾರ್ಬನ್ಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನ ಕೊಡುವ ಕಾರ್ಬನ್ನ ಗುಣವನ್ನ ಕೆಟನೀಕರಣ ಎನ್ನುವರು. ಆಪ್ಷನ್ ಬಿ ಕೆಟನೀಕರಣ. ನೆಕ್ಸ್ಟ್ ಕ್ವಶನ್ ನೋಡಿ, ಈಗ 1 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗ್ತಾ ಇದೆ. ಬಹು ಆಯ್ಕೆಯ 3 ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ವಿ. ಹಾಗೆ ಈಗ 1 ಅಂಕದ 3 ಪ್ರಶ್ನೆಗಳು ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 16ನೇ ಪ್ರಶ್ನೆ, ಕಮಟುವಿಕೆಯನ್ನ ಹೇಗೆ ತಡೆಗಟ್ಟಲಾಗುತ್ತದೆ? ಪ್ರಶ್ನೆಯನ್ನ ನೋಡಿ, ಕಮಟುವಿಕೆಯನ್ನ ಹೇಗೆ ತಡೆಗಟ್ಟಲಾಗುತ್ತದೆ ಅಲ್ವಾ. ನೀವು ಕರಿದ ಪದಾರ್ಥಗಳನ್ನ ಸ್ವಲ್ಪ ದಿನ ಹಾಗೆ ಇಟ್ರೆ ಏನಾಗತ್ತೆ, ಸ್ವಲ್ಪ ದಿನದ ನಂತರ ಅದರ ವಾಸನೆ ಮತ್ತೆ ರುಚಿ ಬದಲಾಗತ್ತೆ ಅಲ್ವಾ, ಅದನ್ನ ಕಮಟುವಿಕೆ ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಈ ಕಮಟುವಿಕೆಯನ್ನ ತಡಿಲಿಕ್ಕೆ ನಾವೇನ್ ಮಾಡ್ಬೇಕು? ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣವನ್ನ ವಸ್ತುಗಳನ್ನ ಅಂದ್ರೆ ಉತ್ಕರ್ಷಣ, ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರೀತಾರೆ. ಉತ್ಕರ್ಷಣವನ್ನ ತಡೆಗಟ್ಟುವ ವಸ್ತುಗಳನ್ನ ಅಂದ್ರೆ ಪ್ರತಿ ಉತ್ಕರ್ಷಗಳು, ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರೀತಾರೆ. ಈ ಪ್ರತಿ ಉತ್ಕರ್ಷಗಳನ್ನ ಸೇರಿಸಲಾಗತ್ತೆ. ಹಾಗೆ ಆಹಾರ ಪದಾರ್ಥಗಳನ್ನ ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು ಉತ್ಕರ್ಷಣವನ್ನ ನಿಧಾನಗೊಳಿಸಲು ಸಹಾಯ ಮಾಡುತ್ತೆ. ಅಂದ್ರೆ ಯಾವುದೇ ಒಂದು ಗಾಳಿ ಓಡಾಡದೇ ಇರುವಂತಹ, ಗಾಳಿ ಪ್ರವೇಶಿಸದೇ ಇರುವಂತಹ ಸಂಗ್ರಾಹಕಗಳಲ್ಲಿ ಈ ಒಂದು ವಸ್ತುಗಳನ್ನ ನಾವು ಶೇಖರಿಸಿಟ್ರೆ ಉತ್ಕರ್ಷಣವನ್ನ ನಿಧಾನಗೊಳಿಸಬಹುದು. ಹಾಗೆ ಪ್ರತಿ ಉತ್ಕರ್ಷಗಳು, ಆಂಟಿ ಆಕ್ಸಿಡೆಂಟ್ಸ್ ಅನ್ನುವಂತ ಒಂದು ವಸ್ತುಗಳನ್ನ ಸೇರಿಸಿದ್ರೆ ಅಲ್ಲಿ ಕಮಟುವಿಕೆಯನ್ನ ತಡಿಬಹುದು. ಅಲ್ಲಿ ಉಂಟಾಗುವ ವಾಸನೆ ಮತ್ತೆ ರುಚಿ ಕೆಡುವುದನ್ನ ನಾವು ತಡೆಯಬಹುದು. ಆಮ್ಲ ಶಾಮಕದ pH ಮೌಲ್ಯವು 7ಕ್ಕಿಂತ ಹೆಚ್ಚು ಕಾರಣ ಕೊಡಿ ಅಂತ ಇದೆ. ಆಮ್ಲ ಶಾಮಕವನ್ನ ಆಮ್ಲೀಯತೆ ಉಂಟಾದಾಗ, ನಮ್ಮ ಜಠರದಲ್ಲಿ ಆಮ್ಲೀಯತೆ ಕಾರಣದಿಂದ ಕೆಲವೊಂದು ತೊಂದರೆಗಳು ಉಂಟಾದಾಗ ಅದನ್ನ ಆಮ್ಲ ಶಾಮಕವಾಗಿ ಬಳಸ್ತಾರೆ ಅಲ್ವಾ. ಇಲ್ಲಿ ಆಮ್ಲ ಶಾಮಕದ pH ಮೌಲ್ಯವು 7ಕ್ಕಿಂತ ಹೆಚ್ಚಾಗಿರುತ್ತೆ. ಏಕೆಂದರೆ ಆಮ್ಲದ ಒಂದು ಪರಿಣಾಮವನ್ನ ತಡೆಯಲು ಅಲ್ಲಿ ಪ್ರತ್ಯಾಮ್ಲವನ್ನ ಬಳಸಬೇಕಾಗತ್ತೆ ಅಲ್ವಾ.
ಪ್ರತ್ಯಾಮ್ಲೀಯವನ್ನ ಆಮ್ಲಶಾಮಕವಾಗಿ ಬಳಸಬೇಕಾಗತ್ತೆ. ಆದ್ದರಿಂದ ಅದರ pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವುದನ್ನ ಉತ್ಕರ್ಷಣೆ ಕ್ರಿಯೆ ಎನ್ನುತ್ತಾರೆ, ಏಕೆ? ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಎಥೆನಾಲ್ ಅನ್ನ ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದನ್ನ ಉತ್ಕರ್ಷಣ ಕ್ರಿಯೆ ಎನ್ನುತ್ತಾರೆ, ಏಕೆ? ಇಲ್ಲಿ ಎಥೆನಾಲ್ ಎರಡು ಮೀಥೇನ್ ಈಥೇನ್ ಅಲ್ವಾ? ಎಥೆನಾಲ್ ಅನ್ನ ಇಥೆನೋಯಿಕ್ ಆಮ್ಲವಾಗಿ ನೋಡಿ, ಇಲ್ಲಿ ಇಥೆನಾಲ್ ಏನಾಗಿದೆ, ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತನೆ ಆಗಿದೆ ಅಲ್ವಾ? ಇಲ್ಲಿ ಇದನ್ನ ಉತ್ಕರ್ಷಣ ಕ್ರಿಯೆ ಎನ್ನುತ್ತಾರೆ, ಏಕೆ ಅಂತ ಇದೆ. ಇಲ್ಲಿ ಉತ್ಕರ್ಷಣ ಕ್ರಿಯೆ ಅಂದ್ರೆ ಏನು? ಉತ್ಕರ್ಷಣ ಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಏನಾಗತ್ತೆ, ಉತ್ಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಒಂದು ಆಕ್ಸಿಜನ್ ಅಣು ಏನಾಗತ್ತೆ ಸೇರ್ಕೊಂಡ್ರೆ ಅದನ್ನ ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೇವೆ ಅಲ್ವಾ? ಅಥವಾ ಹೈಡ್ರೋಜನ್ ಹೊರ ಹಾಕಲ್ಪಟ್ರೆ, ಹೈಡ್ರೋಜನ್ ರಿಮೂವ್ ಆದ್ರೆ ಅಥವಾ ಆಕ್ಸಿಜನ್ ಆಡ್ ಆದ್ರೆ ಅದನ್ನ ನಾವೇನ್ ಹೇಳ್ತೇವೆ, ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಇಥೆನಾಲ್ ಏನಾಗಿದೆ, ಎಥೆನೋಯಿಕ್ ಆಮ್ಲವಾಗಿದೆ. ಇಲ್ಲಿ ಏನಾಗಿದೆ ಅಂತ ಹೇಳ್ತಾ ಇದ್ದೇವೆ, ಒಂದು ಆಕ್ಸಿಜನ್ ಆಡ್ ಆಗಿದೆ ಅಲ್ವಾ? ಆದ್ದರಿಂದ ಇದನ್ನ ಉತ್ಕರ್ಷಣ ಕ್ರಿಯೆ ಎನ್ನುತ್ತಾರೆ. ನೆಕ್ಸ್ಟ್ ನೋಡಿ, ಒಂದು ಅಂಕದ 3 ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ವಿ ಅಲ್ವಾ? ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವಂತಹ 3 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ನೋಡಿ. ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 3 ಇಂಟು 2 ಅಂತ ಇದೆ. ಅಂದ್ರೆ 2 ಅಂಕದ 3 ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. 2 ಅಂಕದ 3 ಪ್ರಶ್ನೆಗಳು. ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ನ ರಚನಾ ಸಮಾಂಗಿಗಳನ್ನ ಬರೆಯಿರಿ ಅಂತ ಇದೆ. ರಚನಾ ಸಮಾಂಗಿಗಳು ಎಂದರೇನು, ಇದಕ್ಕೆ ಉತ್ತರವನ್ನ ಬರಿಬೇಕು ನೋಡಿ. ಒಂದೇ ಅಣುಸೂತ್ರ ಹಾಗೆ ವಿಭಿನ್ನ ರಚನೆಯನ್ನ ಹೊಂದಿರುವಂತಹ ಸಂಯುಕ್ತಗಳನ್ನ ರಚನಾ ಸಮಾಂಗಿಗಳು ಅಂದ್ರೆ ಒಂದೇ ರೀತಿಯಾದಂತಹ ಸೂತ್ರ ಇರುತ್ತೆ, ಆದ್ರೆ ಅದರ ರಚನೆ ಬೇರೆ ಬೇರೆಯಾಗಿದ್ರೆ ಅದನ್ನ ರಚನಾ ಸಮಾಂಗಿಗಳು ಅಂತ ಕರೀತಾರೆ ನೋಡಿ. ಇಲ್ಲಿ ಬ್ಯೂಟೇನ್ನ ರಚನಾ ಸಮಾಂಗಿಗಳನ್ನ ಬರೆಯಿರಿ ಅಂತ ಇದೆ ಪ್ರಶ್ನೆ ನೋಡಿ. ಬ್ಯೂಟೇನ್ನ ರಚನಾ ಸಮಾಂಗಿಗಳನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ಬ್ಯೂಟೇನ್ ನಿಮ್ಗೆ ಗೊತ್ತಿದೆ, ಬ್ಯೂಟೇನ್ ಅನ್ನ C4H10 ಅಂತ ಬರಿತೇವೆ ಅಲ್ವಾ? C4H10 ಅನ್ನ ನಾವು ಬ್ಯೂಟೇನ್ ಅಂತ ಕರಿತೇವೆ. ಇಲ್ಲಿ ನೋಡಿ, ಬ್ಯೂಟೇನ್ ನ ರಚನಾ ಸಮಾಂಗಿಗಳನ್ನ ಬರಿಬೇಕು. ಮೊದಲನೇದಾಗಿ ಕಾರ್ಬನ್ 1 2 3 4 ಅಲ್ವಾ? 4 ಕಾರ್ಬನ್ ಅಣುಗಳಿದೆ. ಹಾಗೆ ಇಲ್ಲಿ ಪ್ರತಿಯೊಂದು ಕಾರ್ಬನ್ 4 ವೇಲೆನ್ಸಿಯನ್ನ ಹೊಂದಿದೆ ಅಲ್ವಾ? H H H ಇಲ್ಲೂ ಕೂಡ H H ಹಾಗೆ H H H H H ಸರಿಯಾಗಿದೆಯಾ ನೋಡಿ? 1 2 3 4 5 6 7 8 9 10 ಅಲ್ವಾ? 10 ಹೈಡ್ರೋಜನ್ ಅಣುಗಳಿದೆ.
ಇದು ಬ್ಯೂಟೇನ್ ನ ಮೊದಲನೆಯ ಸೂತ್ರ. ಎರಡನೇ ನೋಡಿ, C4H10 ಅನ್ನ ನಾವು ಯಾವ ರೀತಿಯಾಗಿ ಬರೀಬಹುದು? ನೋಡಿ, C4 ಇರೋದನ್ನ 1 2 3 4 ಅಲ್ವಾ? ಹಾಗೆ ಹೈಡ್ರೋಜನ್ ಅಣುವನ್ನ ಇಲ್ಲಿ ಆಡ್ ಮಾಡಬೇಕು. 1 2 3 4 ಹಾಗೆ ಇಲ್ಲೂ ಕೂಡ 1 2 ಆಯ್ತು, 3 4 1 2 3 4 4 ಬಂದಾಯ್ತು. ಇಲ್ಲಿ ನೋಡಿ, ಈ ಕಾರ್ಬನ್ ಅಣುವಿಗೆ 1 2 3 ಇನ್ನೊಂದು ಹೈಡ್ರೋಜನ್ ಆಡ್ ಆದ್ರೆ ಏನಾಯ್ತು ನೋಡಿ. ಇದನ್ನ ಇನ್ನೊಂದ್ಸಲ ಬರೀತೇನೆ. ಈಗ ಮೊದಲನೇ ರಚನಾ ಸಮಾಂಗಿಗಳು ಯಾವ ರೀತಿಯಾಗಿ, ಮೊದಲನೇ ರಚನೆಯನ್ನ ಯಾವ ರೀತಿಯಾಗಿ ಬರೆಯೋದು ಅಂತ ಗೊತ್ತಾಯ್ತು ಅಲ್ವಾ? ನೋಡಿ, ಇಲ್ಲಿ ಬರೀತೇನೆ. 1 2 3 4 4 ಕಾರ್ಬನ್ ಅಣುಗಳು. ಇದಕ್ಕೆ ಹೈಡ್ರೋಜನ್ ಅನ್ನ ಅಟ್ಯಾಚ್ ಮಾಡಬೇಕು ಅಲ್ವಾ? 1 2 3 ಹೈಡ್ರೋಜನ್ ಅಣುಗಳನ್ನ ಅಟ್ಯಾಚ್ ಮಾಡಿದ್ರೆ ಏನಾಯ್ತು? ಕಾರ್ಬನ್ ನ ವ್ಯಾಲೆನ್ಸ್ ಸರಿ ಆಯ್ತು. ಇಲ್ಲೂ ಕೂಡ 1 ಹೈಡ್ರೋಜನ್ ಅನ್ನ ಆಡ್ ಮಾಡ್ತಾ ಇದ್ದೇನೆ. ಇಲ್ಲೂ ಕೂಡ 3 1 2 3 ಹಾಗೆ ಇಲ್ಲೂ ಕೂಡ 1 2 ಇಲ್ಲೂ ಕೂಡ 3 ಹೈಡ್ರೋಜನ್ ಅಣುಗಳು. ಒಟ್ಟು ಹೈಡ್ರೋಜನ್ ಅಣುಗಳು ಎಷ್ಟಾಯ್ತು? 1 2 3 4 5 6 7 8 9 10 ಅಲ್ವಾ? ಇದು ಕೂಡ C4H10 ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಇದರ ರಚನೆ ಏನಾಗಿದೆ? ಈ ರಚನೆ ಹಾಗೆ ಇಲ್ಲ ಅಲ್ವಾ? ಒಂದೇ ಸೂತ್ರ ಇದೆ, ಆದ್ರೆ ರಚನೆ ಬೇರೆ ಬೇರೆ ಆಗಿದೆ. ಆದ್ರಿಂದ ಅದನ್ನ ರಚನಾ ಸಮಾಂಗಿಗಳು ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ರಿಯಾ ಗುಂಪು ಎಂದರೇನು? ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ ನಲ್ಲಿರುವ ಕ್ರಿಯಾ ಗುಂಪುಗಳನ್ನ ಹೆಸರಿಸಿ ಅಂತ ಇದೆ. ಇದು ಕೂಡ 2 ಅಂಕದ ಪ್ರಶ್ನೆ. ಅಥವಾ ಅಂತ ಇದೆ. ಈ ಪ್ರಶ್ನೆ ಅಥವಾ ರಚನಾ ಸಮಾಂಗಿಗಳು ಎಂದರೇನು, ಬ್ಯೂಟೇನ್ ನ ರಚನಾ ಸಮಾಂಗಿಗಳನ್ನ ಬರೆಯಿರಿ ಅಂತ ಇದೆ. ಅಥವಾ ನೀವು ಕ್ರಿಯಾ ಗುಂಪು ಎಂದರೇನು, ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ ನಲ್ಲಿರುವ ಕ್ರಿಯಾ ಗುಂಪುಗಳನ್ನ ಹೆಸರಿಸಿ ಅಂತ ಇದೆ. ಇಲ್ಲಿ ಭಿನ್ನ ಜಾತಿಯ ಪರಮಾಣುಗಳು ಹೊಂದಿರುವ ಗುಂಪುಗಳು ಕಾರ್ಬನ್ ಸರಪಳಿಗಳ ಉದ್ದ ಮತ್ತು ಸ್ವಭಾವನ ಲೆಕ್ಕಿಸದೆ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವುದರಿಂದ ಅವುಗಳನ್ನ ಕ್ರಿಯಾ ಗುಂಪುಗಳು ಎಂದು ಕರೆಯುತ್ತಾರೆ. ಕೆಲವೊಂದು ಭಿನ್ನ ಜಾತಿಯ ಪರಮಾಣುಗಳು ಕಾರ್ಬನ್ ಸಂಯುಕ್ತಗಳ ವಿಶೇಷ ಗುಣಗಳಿಗೆ ಕಾರಣವಾಗುತ್ತವೆ. ಅವುಗಳನ್ನ ಕ್ರಿಯಾ ಗುಂಪುಗಳು ಎಂದು ಕರೆಯುತ್ತಾರೆ. ನೋಡಿ, ಇದರ ಡೆಫಿನೇಷನ್ ಅನ್ನ ಸರಿಯಾಗಿ ಬರ್ಕೊಳ್ಳಿ ನೀವು. ಇದನ್ನ ಜಸ್ಟ್ ನಾನು ಇದರ ಅರ್ಥವನ್ನ ಬರ್ತಿದ್ದೇನೆ. ಅದರ ಡೆಫಿನೇಷನ್ ಅನ್ನು ಸರಿಯಾಗಿ ಬರಿಬೇಕು. ನೋಡಿ, ಇಲ್ಲಿ ಪ್ರೊಪೆನಾಲ್ ಮತ್ತು ಪ್ರೊಪೆನೋಲ್ ಅಲ್ವಾ? ಪ್ರೊಪೆನಾಲ್ ಅಂದ್ರೆ ಆಲ್ಕೋಹಾಲ್, OH ಅನ್ನುವಂಥ ಒಂದು ಕ್ರಿಯಾ ಗುಂಪು ಇರುತ್ತೆ. ಆಲ್ಕೋಹಾಲ್ ಅನ್ನುವಂಥ ಒಂದು ಕ್ರಿಯಾ ಗುಂಪು ಇರುತ್ತೆ. ಆದ್ದರಿಂದ ಈಗ ಉದಾಹರಣೆಗೆ CH3OH ಅಂತ ಇದ್ರೆ ಇದನ್ನ ಆಲ್ಕೋಹಾಲ್ ಅಂತ ಹೇಳ್ತೇವೆ ಅಲ್ವಾ? ಈಗ CHO ಈ ಒಂದು ಗುಂಪು ಇದ್ರೆ ಪ್ರೊಪೆನಾಲ್ ಅಂದ್ರೆ ಆಲ್ಡಿಹೈಡ್ ಗುಂಪು ಅಂತ ಹೇಳ್ತೇವೆ. ಆಲ್ಡಿಹೈಡ್ ಗುಂಪು ಅಲ್ವಾ? ಇಲ್ಲಿ CHO ಗುಂಪು ಅದು ಪ್ರೊಪೆನಾಲ್ ನ
ಕ್ರಿಯಾ ಗುಂಪು ಅಂತ ಹೇಳ್ತೇವೆ. ನೋಡಿ ಇಲ್ಲಿ ಪ್ರೊಪೆನಾಲ್ ಅನ್ನುವಂಥದ್ದು CHO, ಹಾಗೆ ಪ್ರೊಪೆನೋಲ್ ಅನ್ನುವಂಥದ್ದು OH ಕ್ರಿಯಾ ಗುಂಪನ್ನ ಹೊಂದಿದೆ ಅಲ್ವಾ. ನೆಕ್ಸ್ಟ್ ನೋಡಿ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನ ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಾಯಕವಾಗಿದೆ ಅಂತ ಇದೆ ಅಲ್ವಾ. ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ಇದು ಕೂಡ 2 ಅಂಕದ ಪ್ರಶ್ನೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನ ಪತ್ತೆ ಹಚ್ಚಲು ಇದು ಯಾವ ರೀತಿಯಾಗಿ ಸಹಾಯಕವಾಗಿದೆ ಅಂತ ಇದೆ ಅಲ್ವಾ. ಇಲ್ಲಿ ನೀಲಿ ಲಿಟ್ಮಸ್ ಕಾಗದ ಆಮ್ಲದಲ್ಲಿ ಅದ್ದಿದಾಗ, ನೀಲಿ ಲಿಟ್ಮಸ್ ಕಾಗದವನ್ನ ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ನೀಲಿ ಲಿಟ್ಮಸ್ ಕಾಗದವನ್ನ ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ನೀಲಿ ಲಿಟ್ಮಸ್ ಕಾಗದವನ್ನ ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅದು ನೀಲಿ ಬಣ್ಣದಲ್ಲೇ ಕಂಡು ಬರುತ್ತೆ. ಅಲ್ಲಿ ಬದಲಾವಣೆ ಇಲ್ಲ, ನೀಲಿ ಬಣ್ಣದಲ್ಲೇ ಕಂಡು ಬರೋದ್ರಿಂದ ಅದನ್ನ ಪ್ರತ್ಯಾಮ್ಲ ಅಂತ ಹೇಳ್ಬೋದು. ನಾವು ನೀಲಿ ಲಿಟ್ಮಸ್ ಪೇಪರ್ ಅನ್ನ ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಯಾವುದೇ ಬಣ್ಣ ಬದಲಾವಣೆ ಆಗಿಲ್ಲ ಅಂದ್ರೆ ಅದು ನೀಲಿ ಬಣ್ಣದಲ್ಲೇ ಇದ್ರೆ ಅದು ಪ್ರತ್ಯಾಮ್ಲ ಅಂತ ಹೇಳ್ಬೋದು ಅಲ್ವಾ. ಈಗ ಕೆಂಪು ಲಿಟ್ಮಸ್ ಕಾಗದವನ್ನ ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗತ್ತೆ. ಕೆಂಪು ಲಿಟ್ಮಸ್ ಕಾಗದವನ್ನ ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗತ್ತೆ. ಹಾಗೆ ಕೆಂಪು ಲಿಟ್ಮಸ್ ಕಾಗದವನ್ನ ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣದಲ್ಲೇ ಇರುತ್ತೆ, ಯಾವುದೇ ಒಂದು ಬದಲಾವಣೆ ಇರುವುದಿಲ್ಲ. ಈ ರೀತಿಯಾಗಿ ನಾವು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನ ಬಳಸಿ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳ ಸ್ವಭಾವವನ್ನ ನಾವು ಪ್ರತ್ಯಾಮ್ಲೀಯ ಸ್ವಭಾವವನ್ನ ಪತ್ತೆ ಹಚ್ಚಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, 2 ಅಂಕದ ಪ್ರಶ್ನೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನ ಬರೆಯಿರಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ರಿಪೀಟೆಡ್ ಆಗಿ ಕೇಳಿರುವಂತಹ ಪ್ರಶ್ನೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹಾಗೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಈ 2 ಇದನ್ನ ಈ ರೀತಿಯ ಕಾಲಮ್ ಅಲ್ಲಿ ಬರ್ಕೊಳ್ಬೇಕು. ಇದರ ಡೆಫಿನೇಷನ್ ಅನ್ನ ಬರಿಬೇಕು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದರೇನು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದರೇನು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದರೆ ಕಾರ್ಬನ್ ಅಣುಗಳ ನಡುವೆ 2 ಕಾರ್ಬನ್ ಅಣುಗಳ ನಡುವೆ ಒಂದು ಸಂಯುಕ್ತದಲ್ಲಿ 2 ಕಾರ್ಬನ್ ಅಣುಗಳ ನಡುವೆ ಕೇವಲ ಏಕಬಂಧವನ್ನ ಹೊಂದಿದ್ರೆ ಅದನ್ನ ಪರ್ಯಾಪ್ತ
ಕಾರ್ಬನ್ಗಳು ಅಂತ ಹೇಳ್ತೇವೆ ಅಲ್ವಾ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೆ ದ್ವಿಬಂಧ ಅಥವಾ ತ್ರಿಬಂಧ, ಕಾರ್ಬನ್ ಅಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವನ್ನ ಹೊಂದಿದ್ರೆ ಅದನ್ನ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೇವೆ. ನೋಡಿ, ಈ ರೀತಿಯಾಗಿ ಕಾಲಂ ಹಾಕಿನೇ ಬರಿಬೇಕು. ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನ ಅಪರ್ಯಾಪ್ತ ಸಂಯುಕ್ತಗಳೆಂದು ಕರೆಯುವರು. ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವನ್ನ ಹೊಂದಿದ್ರೆ ಅದನ್ನ ಅಪರ್ಯಾಪ್ತ ಸಂಯುಕ್ತಗಳೆಂದು ಕರೆಯುವರು. ಕಾರ್ಬನ್ ಪರಮಾಣುವಿನ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿರುವುದನ್ನ, ಎಲ್ಲಾ ಒಂದು ಕಾರ್ಬನ್ ಪರಮಾಣುವಿನ ವೇಲೆನ್ಸಿಗಳು ಏಕಬಂಧವನ್ನ ಸಂತೃಪ್ತಗೊಂಡಿದ್ರೆ ಆ ರೀತಿಯಾದಂತಹ ಒಂದು ಸಂಯುಕ್ತಗಳನ್ನ ಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೇವೆ. ಎರಡು ವ್ಯತ್ಯಾಸ ಅಂತ ಹೇಳಿದ್ದಾರೆ ಅಲ್ವಾ. ಈ ಸಂಯುಕ್ತಗಳು ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾಶೀಲ ಆಗಿರುವುದಿಲ್ಲ. ಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲ ಆಗಿರುವುದಿಲ್ಲ, ಆದರೆ ಅಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ. ಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ. ನೋಡಿ, ಈ ರೀತಿಯಾಗಿ ವ್ಯತ್ಯಾಸವನ್ನ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈಗ 3 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 3x3 ಅಂದ್ರೆ ಪ್ರತಿ ಪ್ರಶ್ನೆಗೆ 3 ಅಂಕ ಇರುತ್ತೆ. 3 ಪ್ರಶ್ನೆಗಳನ್ನ ಉತ್ತರಿಸಬೇಕು ನೀವು. 9 ಅಂಕಗಳು. ಗೊತ್ತಾಯ್ತಾ? ಲೋಹದ ಮೇಲೆ ಹಬೆಯ ವರ್ತನೆಯನ್ನ ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನ ಬರೆಯಿರಿ. ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಇದೆ. ಲೋಹದ ಚೂರು ಹಾಗೆ ಹೈಡ್ರೋಜನ್ ಅನಿಲ. ಲೋಹದ ಮೇಲೆ ಹಬೆಯ ವರ್ತನೆಯನ್ನ ತೋರಿಸಲು ಉಪಕರಣಗಳ ಜೋಡಣೆಯ ಚಿತ್ರವನ್ನ ಬರಿಬೇಕು. ಹಾಗೆ ಅಲ್ಲಿ ಲೋಹದ ಚೂರು ಮತ್ತೆ ಹೈಡ್ರೋಜನ್ ಅನಿಲವನ್ನ ಗುರುತಿಸ್ಬೇಕು. ನೋಡಿ, ಈ ಚಿತ್ರವನ್ನ ನೀವು ಬಿಡಿಸ್ಬೇಕಾಗತ್ತೆ. ನೋಡಿ, ಈ ಚಿತ್ರವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರಿಪೀಟೆಡ್ ಆಗಿ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಕೇಳಿದ್ದಾರೆ. ಹಾಗೆ ನೀವು ಬೇರೆ ಬೇರೆ ಓಲ್ಡ್ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡ್ರೆ ಅಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ನೀವು ಈ ಒಂದು ಡೈಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಇಲ್ಲಿ ಹೈಡ್ರೋಜನ್ ಅನಿಲ ಇರಬಹುದು, ಹಾಗೆ ಬೇರೆ ಬೇರೆ ಆದಂತಹ ಭಾಗ ಬರ್ನರ್ ಇರಬಹುದು, ನೀರು, ಈ ಎಲ್ಲ ಒಂದ್ ಭಾಗಗಳನ್ನ ನೀವು ಗುರುತಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ನೋಡಿ, ನೆಕ್ಸ್ಟ್ ಕ್ವಶನ್. ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ಬರೆಯಿರಿ ಅಂತ ಇದೆ. ನೈಸರ್ಗಿಕ ಅನಿಲದ ದಹನ ಕ್ರಿಯೆ, ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸುವುದು, ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿಣ ವರ್ತಿಸುವುದು. ಇಲ್ಲಿ ನೋಡಿ, ಮೊದಲನೇದಾಗಿ ನೈಸರ್ಗಿಕ ಅನಿಲದ ದಹನ ಕ್ರಿಯೆ. ನೈಸರ್ಗಿಕ ಅನಿಲ CH4 ಅಲ್ವಾ. ಇದನ್ನ ದಹಿಸಿದಾಗ, ಆಕ್ಸಿಜನ್ ನೊಂದಿಗೆ ದಹನ ಕ್ರಿಯೆಗೆ ಒಳಪಟ್ಟಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೆ ನೀರು ಉಂಟಾಗತ್ತೆ ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ಹಾಗೆ ನೀರು ಉಂಟಾಗತ್ತೆ, H2O. ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ನೋಡಿ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ನೈಸರ್ಗಿಕ ಅನಿಲ ಅಂದ್ರೆ ಗ್ಯಾಸ್, ಆಕ್ಸಿಜನ್ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ವಾಟರ್ ಲಿಕ್ವಿಡ್. ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕು, ಅದರ ಒಂದು ಭೌತ ಸ್ಥಿತಿಯನ್ನು ಕೂಡ ಬರಿಬೇಕು. ಜಸ್ಟ್ 1 ನಿಮಿಷ. CH4 ಗ್ಯಾಸ್ ಪ್ಲಸ್ ಆಕ್ಸಿಜನ್ ಗ್ಯಾಸ್, CO2
ಪ್ಲಸ್ H2O ದಟ್ ಈಸ್ ಲಿಕ್ವಿಡ್ ಅಲ್ವಾ. ಇಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡಿ ನೋಡೋಣ. CH4 ಅಂತ ಇದೆ, ಇಲ್ಲಿ 4 ಹೈಡ್ರೋಜನ್ ಇದೆ, ಇಲ್ಲಿ 2 ಹೈಡ್ರೋಜನ್ ಇದೆ, ಅದರಿಂದ 2H2O ಅಲ್ವಾ. ಕಾರ್ಬನ್ ನೋಡಿ ಎರಡು ಕೂಡ ಪ್ರತಿವರ್ತಕದಲ್ಲಿ ಮತ್ತೆ ಉತ್ಪನ್ನದಲ್ಲಿ ಒಂದೇ ಇದೆ. ಆಕ್ಸಿಜನ್ ಇಲ್ಲಿ 2 + 2 4 ಇಲ್ಲೂ ಕೂಡ 2 2s 4 ಅಲ್ವಾ. ಈ ರೀತಿಯಾಗಿ ನೀವು ಅದನ್ನು ಬರಿಬೇಕಾಗತ್ತೆ ನೋಡಿ. CH4 gas plus 2O2, so that gives us to carbon dioxide plus 2H2O, that is liquid. Okay, next ನೋಡಿ, ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸುವುದು ಅಂತ ಇದೆ. ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಪೊಟ್ಯಾಷಿಯಂ K ಲೋಹ ಪ್ಲಸ್ H2O ಪ್ಲಸ್ H2O ಏನಾಗುತ್ತೆ, KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ H2 ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ H2 ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ. ಇಲ್ಲಿ ಇದನ್ನ ಸರಿದೂಗಿಸ್ಬೇಕು. ಮೊದಲನೇದಾಗಿ ಪೊಟ್ಯಾಷಿಯಂ ನೋಡಿ, ಹೈಡ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ 3 ಇದೆ ಅಲ್ವಾ. ಆದ್ರಿಂದ ಇಲ್ಲಿ 2KOH ಅಂತ ಹಾಕ್ತಾ ಇದ್ದೇನೆ ನೋಡಿ. ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡಾಯ್ತು. ಈಗ ಪೊಟ್ಯಾಷಿಯಂ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇಲ್ಲಿ 2K ಅಂತ ಹಾಕ್ತಾ ಇದ್ದೇನೆ. ಆಕ್ಸಿಜನ್ ಇಲ್ಲೂ ಕೂಡ 2 ಇದೆ, ಇಲ್ಲೂ ಕೂಡ 2 ಅಣುಗಳಿದೆ. ಹೈಡ್ರೋಜನ್ 1 2 4 ಇದೆ ಅಲ್ವಾ. ಈ ರೀತಿಯಾಗಿ ನೀವು ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಇದರ ಭೌತ ಸ್ಥಿತಿಯನ್ನು ಕೂಡ ಬ್ರಾಕೆಟ್ ಅಲ್ಲಿ ಬರಿಬೇಕಾಗತ್ತೆ. ಬ್ರಾಕೆಟ್ ಅಲ್ಲಿ ಇದರ ಭೌತ ಸ್ಥಿತಿಯನ್ನು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಗ್ಯಾಸ್ ಅಲ್ವಾ, ಈ ರೀತಿಯಾಗಿ ಭೌತ ಸ್ಥಿತಿಯನ್ನು ಕೂಡ ಬರಿಬೇಕು. ಆಗ ಮಾತ್ರ ಸಮೀಕರಣ ಸರಿಯಾಗಿದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ನೋಡಿ, ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿಣ ವರ್ತಿಸುವುದು. ತಾಮ್ರದ ಸಲ್ಫೇಟ್ ಅಂದ್ರೆ CuSO4 ಕಾಪರ್ ಸಲ್ಫೇಟ್ ಪ್ಲಸ್ Fe ಅಲ್ವಾ. ಇಲ್ಲೇನಾಗತ್ತೆ, ಸ್ಥಾನಪಲ್ಲಟ ಕ್ರಿಯೆ ಆಗತ್ತೆ ಅಲ್ವಾ. FeSO4 ಪ್ಲಸ್ Cu ಅಲ್ವಾ. ಈ ರೀತಿಯಾದಂತಹ ಒಂದು ಕ್ರಿಯೆ ಉಂಟಾಗತ್ತೆ. ಇಲ್ಲಿ ಬ್ಯಾಲೆನ್ಸ್ ಆಗಿದೆಯಾ ಅಂತ ಚೆಕ್ ಮಾಡಿ. ಕಾಪರ್ 2 ಕಡೆ ಸೇಮ್ ಇದೆ, Fe ಸೇಮ್ ಇದೆ, SO4 ಕೂಡ ಸೇಮ್ ಇದೆ ಅಲ್ವಾ. ಇಲ್ಲಿ ಇದರ ಭೌತ ಸ್ಥಿತಿಯನ್ನು ಕೂಡ ಬ್ರಾಕೆಟ್ ಅಲ್ಲಿ ಬರಿಬೇಕಾಗತ್ತೆ. ಭೌತ ಸ್ಥಿತಿಯನ್ನ ಬರೀರಿ. S ಲಿಕ್ವಿಡ್ ಸಾಲಿಡ್ ಲಿಕ್ವಿಡ್ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಬೇರಿಯಂ ಕ್ಲೋರೈಡ್ ದ್ರಾವಣವು ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ರಾಸಾಯನಿಕ ಕ್ರಿಯೆಯಾಗಿದೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಇದೆ. ಇಲ್ಲಿ ಬೇರಿಯಂ ಕ್ಲೋರೈಡ್ BaCl2 ಅಲ್ಯೂಮಿನಿಯಂ ಸಲ್ಫೇಟ್ Al2SO4 ಅಲ್ವಾ. Al2SO4 ಥ್ರೈಸ್. ಇಲ್ಲಿ ದ್ರಾವಣ ಅಂತ ಕೊಟ್ಟಿದ್ದಾರೆ, ಆದ್ರಿಂದ AQ ಅಲ್ವಾ, ಎಕ್ವಿಯಸ್ AQ ಅಂತ ಬರೀರಿ. ಇಲ್ಲಿ ನೋಡಿ, ಇಲ್ಲಿ ಏನಾಗತ್ತೆ, ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ ನೊಂದಿಗೆ ವರ್ತಿಸಿದಾಗ ಏನಾಗತ್ತೆ, ಅಲ್ಯೂಮಿನಿಯಂ ಕ್ಲೋರೈಡ್ AlCl3 ಪ್ಲಸ್ BaSO4 ಉಂಟಾಗತ್ತೆ ಅಲ್ವಾ. ಬೇರಿಯಂ ಸಲ್ಫೇಟ್ BaSO4 ಉಂಟಾಗ್ತಾ ಇದೆ, ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ BaSO4. ಇಲ್ಲಿ ನೋಡಿ, ಇಲ್ಲಿ
ಪ್ಲಸ್ ಅಯಾನುಗಳು SO4 ಅಯಾನುಗಳೊಂದಿಗೆ ವಿಲೀನವಾಗಿದೆ. ಹಾಗೆ ಅಲ್ಯೂಮಿನಿಯಂ Al2+ ಅಲ್ವಾ, Cl- ಅಯಾನುಗಳೊಂದಿಗೆ ಅದೇನಾಗಿದೆ, ಎಕ್ಸ್ಚೇಂಜ್ ಆಗಿದೆ. ಆದ್ರಿಂದ ಇದನ್ನ ನಾವೇನ್ ಹೇಳ್ಬಹುದು, ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ಬಹುದು ಅಲ್ವಾ. ಅಯಾನುಗಳ ವಿನಿಮಯ ಆಗಿದೆ, ಆದ್ರಿಂದ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಇದೆ. ಈ ಒಂದು ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರಿಬೇಕು. ನೋಡಿ, ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ, ಇಲ್ಲಿ AQ ಅಂತ ಬರೀರಿ, AQ. ಈ ರೀತಿಯಾಗಿ AlCl3 BaSO4 ಉಂಟಾಗಿದೆ ಅಲ್ವಾ. ಇದರ ಭೌತ ಸ್ಥಿತಿಯನ್ನು ಕೂಡ ಬರಿಬೇಕಾಗತ್ತೆ. ನೋಡಿ, ಬೇರಿಯಂ ಕ್ಲೋರೈಡ್ 3 ಬೇರಿಯಂ ಕ್ಲೋರೈಡ್ Al2SO4 ಥ್ರೈಸ್ 2 AlCl3 3 BaSO4. ಇದನ್ನ ನಾವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಹೇಳ್ತೇವೆ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ H2 ಮತ್ತು Cl2 ವಸ್ತುಗಳನ್ನ ನಿಮಗೆ ನೀಡಲಾಗಿದೆ. ಇವುಗಳಲ್ಲಿ ಯಾವ ವಸ್ತುಗಳನ್ನ ಆಯ್ಕೆ ಮಾಡಿಕೊಂಡು ಬ್ಲೀಚಿಂಗ್ ಪುಡಿಯನ್ನ ತಯಾರಿಸುವಿರಿ ಅಂತ ಇದೆ. ಹಾಗೆ ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಮತ್ತು ಅದರ 2 ಉಪಯೋಗಗಳನ್ನ ತಿಳಿಸಿ ಅಂತ ಇದೆ ಅಲ್ವಾ. ನೋಡಿ, ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಹಾಗೆ ಹೈಡ್ರೋಜನ್ ಇದೆ, ಕ್ಲೋರಿನ್ ಇದೆ ಅಲ್ವಾ. ಇಲ್ಲಿ ಯಾವ ವಸ್ತುಗಳನ್ನ ಬಳಸಿಕೊಂಡು ನಾವು ತಯಾರಿಸಬಹುದು ಅಂತ ನೀವು ಬರಿಬೇಕಾಗತ್ತೆ. ಇಲ್ಲಿ ಬ್ಲೀಚಿಂಗ್ ಪೌಡರ್ ಅನ್ನ ತಯಾರಿಸಲಿಕ್ಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಕ್ಲೋರಿನ್ ಅನ್ನ ಹಾಯಿಸಿದಾಗ, ಕ್ಲೋರಿನ್ ಅನಿಲವನ್ನ ಹಾಯಿಸಿದಾಗ ಬ್ಲೀಚಿಂಗ್ ಪೌಡರ್ CaOCl2 ಅಲ್ವಾ, ಈ ಒಂದು ಬ್ಲೀಚಿಂಗ್ ಪೌಡರ್ ಉಂಟಾಗತ್ತೆ. ನೋಡಿ, ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನ್ ಅನ್ನ ಬಳಸಿಕೊಂಡು ಬ್ಲೀಚಿಂಗ್ ಪುಡಿಯನ್ನ ತಯಾರಿಸಬಹುದು. ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರವನ್ನ ಬರೆಯಿರಿ. ಬ್ಲೀಚಿಂಗ್ ಪೌಡರ್ನ ಅಣುಸೂತ್ರ CaOCl2. ಹಾಗೆ ಅದರ ರಾಸಾಯನಿಕ ಹೆಸರೇನು? ಅದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರೀತಾರೆ ರಾಸಾಯನಿಕ ಹೆಸರು. ಹಾಗೆ ಅದರ 2 ಉಪಯೋಗಗಳನ್ನ ತಿಳಿಸಿ ಅಂತ ಇದೆ. ನೋಡಿ, ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರನ್ನ ಚಲುವೆ ಮಾಡಲು, ಹಾಗೆ ಕಾರ್ಖಾನೆಯಲ್ಲಿ ಮರದ ತಿರುಳನ್ನ ಚಲುವೆ ಮಾಡಲಿಕ್ಕೆ, ಹಾಗೆ ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನ ಚಲುವೆ ಮಾಡಲು ಬಳಸ್ತಾರೆ. ಹಾಗೆ ಕುಡಿಯುವ ನೀರನ್ನ ಕ್ರಿಮಿಮುಕ್ತಗೊಳಿಸ್ಲಿಕ್ಕೆ ಅನೇಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ ಅಲ್ವಾ. ಇದನ್ನ ನಾವು ಉಪಯೋಗಗಳು ಅಂತ ಹೇಳ್ಬಹುದು. ನೋಡಿ, 4 ಅಂಕದ ಪ್ರಶ್ನೆ. ಸಲ್ಫೈಡ್ 25ನೇ ಪ್ರಶ್ನೆ. ಸಲ್ಫೈಡ್ ಅದುರಿನಿಂದ ಸತುವಿನ ಉದ್ಧರಣೆಯನ್ನ ವಿವರಿಸಿ ಅಂತ ಇದೆ. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನ ತೋರಿಸಿ ಅಂತ ಇದೆ. ಪ್ರತಿಯೊಂದಕ್ಕೂ 2 ಅಂಕಗಳು. ನೋಡಿ, 1 × 4 4 ಅಂಕಗಳು ಅಲ್ವಾ. 4 ಅಂಕದ ಒಂದು ಪ್ರಶ್ನೆಯನ್ನ ನೀಡಲಾಗಿದೆ. ಅದಕ್ಕೆ ನೀವು ಉತ್ತರವನ್ನ ಬರಿಬೇಕು. ನೋಡಿ, ಸಲ್ಫೈಡ್ ಅದುರಿನಿಂದ ಸತುವಿನ ಉದ್ಧರಣೆ. ಇಲ್ಲಿ ನೋಡಿ, ಈ ಅಪಕರ್ಷಣೆಯನ್ನ ಮಾಡುವ ಮೊದಲು ನಾವು ಸಲ್ಫೈಡ್ ಅದರಿಂದ ಸತುವನ್ನ ಉದ್ಧರಿಸಬೇಕು ಅಲ್ವಾ. ಇಲ್ಲಿ ಸತುವನ್ನ
ಹುರಿಯುವಿಕೆಯ ಮೂಲಕ ಅದರ ಆಕ್ಸೈಡ್ ಆಗಿ ಬದಲಾವಣೆ ಮಾಡಬೇಕು. ಅಂದ್ರೆ ಈ ಲೋಹದ ಸಲ್ಫೈಡ್ ಮತ್ತೆ ಅಥವಾ ಲೋಹದ ಸಲ್ಫೈಡ್ಗಳನ್ನ ಲೋಹೀಯ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಬೇಕು. ಮೊದಲನೇ ಹಂತದಲ್ಲಿ ಲೋಹದ ಆಕ್ಸೈಡ್ಗಳನ್ನ ಲೋಹದ ಸಲ್ಫೈಡ್ಗಳನ್ನ, ಉದಾಹರಣೆಗೆ ಜಿಂಕ್ ಸಲ್ಫೈಡ್ ಇದೆ ಅಲ್ವಾ, ಅದನ್ನ ಜಿಂಕ್ ಆಕ್ಸೈಡ್ಗಳಾಗಿ ಪರಿವರ್ತಿಸಬೇಕು. ಈ ಸಲ್ಫೈಡ್ ಅದುರನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದಲ್ಲಿ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಇದನ್ನ ಹುರಿಯುವಿಕೆ ಎನ್ನುವರು. ನೋಡಿ ಇಲ್ಲಿ ಯಾವ ರೀತಿಯಾದಂತಹ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಂತ. ಇಲ್ಲಿ ಸತುವಿನ ಸಲ್ಫೈಡ್, ಜಿಂಕ್ ಸಲ್ಫೈಡ್ ಅನ್ನ ಆಕ್ಸಿಜನ್ ನೊಂದಿಗೆ ಕಾಯಿಸಿದಾಗ ಏನಾಗತ್ತೆ, ಉಷ್ಣದೊಂದಿಗೆ ಕಾಯಿಸಿದಾಗ ಅದರ ಸತುವಿನ ಆಕ್ಸೈಡ್ ಉಂಟಾಗತ್ತೆ ಅಲ್ವಾ. ಸತುವಿನ ಆಕ್ಸೈಡ್ ಉಂಟಾಗತ್ತೆ. ಈ ಸತುವಿನ ಆಕ್ಸೈಡ್ ಅನ್ನ ಕಾರ್ಬನ್ ಅಂತಹ ಒಂದು ಅಪಕರ್ಷಣಕಾರಿಯನ್ನ ಬಳಸಿ ಅದನ್ನ ಏನ್ ಮಾಡಬಹುದು ನಾವು, ಸತುವನ್ನ ಉತ್ಪತ್ತಿ ಮಾಡಬಹುದು ಅಲ್ವಾ. ಕಾರ್ಬನ್ ಅಂತ ಸೂಕ್ತ ಅಪಕರ್ಷಣಕಾರಿಯನ್ನ ಬಳಸಿ ಲೋಹದ ಆಕ್ಸೈಡ್ಗಳನ್ನ ಆಯಾ ಲೋಹಗಳನ್ನಾಗಿ ಅಪಕರ್ಷಿಸುವುದು. ಇಲ್ಲಿ ಲೋಹದ ಆಕ್ಸೈಡ್ ಇದೆ ಅಲ್ವಾ, ಜಿಂಕ್ ಆಕ್ಸೈಡ್ ಇದೆ, ಕಾರ್ಬನ್ ನೊಂದಿಗೆ ವರ್ತಿಸಿದಾಗ ಏನಾಗತ್ತೆ, ಅದು ಜಿಂಕ್. ನಮ್ಗೆ ಏನ್ ಸಿಕ್ತು, ಜಿಂಕ್ ಸತು ಸಿಕ್ಕಿದೆ ಅಲ್ವಾ. ಸತುವಿನ ಸಲ್ಫೈಡ್ ನಿಂದ ಏನುಂಟಾಗಿದೆ, ಸತು ಸಿಕ್ಕಿದೆ. ಇಲ್ಲಿ ಕಾರ್ಬನ್ ಅನ್ನ ಬಳಸಿ ಅದನ್ನ ಅಪಕರ್ಷಿಸಲಾಗುತ್ತದೆ. ಈ ರೀತಿಯಾಗಿ ನಾವು ಏನ್ ಮಾಡ್ತೇವೆ, ಈ ಒಂದು ಸಲ್ಫೈಡ್ ಅದುರಿನಿಂದ ಸತುವಿನ ಉದ್ಧರಣೆಯನ್ನ ಮಾಡ್ತೇವೆ ಅಂತ ಹೇಳ್ಬಹುದು. ಹಾಗೆ ಇನ್ನೊಂದು ಪ್ರಶ್ನೆಗೆ ನೀವು ಉತ್ತರವನ್ನ ಬರಿಬೇಕು. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಯಾವ ರೀತಿಯಾಗಿ ಉಂಟಾಗತ್ತೆ, ಅದನ್ನು ಕೂಡ 2 ಅಂಕದ ಪ್ರಶ್ನೆ ಅಂತ ಹೇಳ್ತೇವೆ. ನೋಡಿ, ಟೋಟಲ್ ಆಗಿ ಈ ಒಂದು ರಸಾಯನಶಾಸ್ತ್ರ ವಿಭಾಗದಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಷ್ಟಿತ್ತು, 3 ಅಂಕಗಳ 3 ಪ್ರಶ್ನೆಗಳಿತ್ತು ಅಲ್ವಾ. ಹಾಗೆ 1 ಅಂಕದ ಪ್ರಶ್ನೆ 3 ಇತ್ತು, 3 ಅಂಕಗಳು ಅಲ್ವಾ. 2 ಅಂಕದ ಪ್ರಶ್ನೆ ಎಷ್ಟು, 3 ಇತ್ತು, ಒಂದ್ಸಲ ಚೆಕ್ ಮಾಡೋಣ, 6 ಅಂಕಗಳು ಅಲ್ವಾ. 3 ಅಂಕದ 3 ಪ್ರಶ್ನೆ 9 ಅಂಕಗಳು. ಹಾಗೆ 4 ಅಂಕದ 1 ಪ್ರಶ್ನೆ 4 ಅಂಕಗಳು. ನೋಡಿ, ಇಲ್ಲಿ 2 ಅಂಕದ 3 ಪ್ರಶ್ನೆಗಳಿತ್ತ ಅಂತ ಚೆಕ್ ಮಾಡಿ. 2 ಅಂಕದ 3 ಪ್ರಶ್ನೆಗಳು ಅಲ್ವಾ. ಹಾಗೆ ಒಟ್ಟು ಎಷ್ಟಾಯ್ತು, 25 ಅಂಕಗಳು ಅಲ್ವಾ. ರಸಾಯನಶಾಸ್ತ್ರದಿಂದ 25 ಅಂಕಗಳು ನಿಮ್ಗೆ ಸಿಗತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನಾನಿಲ್ಲಿ ಈ ಕ್ಲಾಸ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಜೀವ ವಿಜ್ಞಾನದ ವಿಭಾಗದ ಇದೇ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಜೀವ ವಿಜ್ಞಾನ ವಿಭಾಗದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.